81 ದಿನಗಳ ಬಳಿಕ ಜೈಲಿನಿಂದ ಹೊರ ಬಂದಿರುವ ಆರೋಪಿ ದರ್ಶನ್ ಪೊಲೀಸರ ಜೊತೆ ಚರ್ಚೆ ಮಾಡುತ್ತಲೇ ಕೋರ್ಟ್ನತ್ತ ತೆರಳಿದ ದರ್ಶನ್. ನ್ಯಾಯಾಲಯದ ಒಳಗೆ ತೆರಳಿದಂತಹ ಆರೋಪಿ ದರ್ಶನ್ 81 ದಿನಗಳ ಬಳಿಕ ಜೈಲಿನಿಂದ ಹೊರ ಬಂದಿರುವ ದರ್ಶನ್ ಇಷ್ಟು ದಿನ ಕೋರ್ಟ್ಗೆ ಹಾಜರಾಗುವ ಸಂದರ್ಭದಲ್ಲೂ ಕೂಡ ವರ್ಚುವಲ್ ಆಗಿ ಹಾಜರಾಗ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗ್ತಾ ಇದ್ದಂತಹ ಎರಡನೇ ಆರೋಪಿ ಆಗಿರುವಂತಹ ದರ್ಶನ್ ಇವತ್ತು ಚಾರ್ಜ್ ಫ್ರೇಮ್ ಆಗುತ್ತೆ. ಕೇಂದ್ರ ಕಾರಾಗೃಹದಲ್ಲಿದ್ದಂತಹ ದರ್ಶನ್ ಇಷ್ಟು ದಿನ ಹೊರಗಡೆ ಬಂದೇ ಇರಲಿಲ್ಲ. ಆದ್ರೆ ಇವತ್ತು ಕೋರ್ಟ್ನ ವಿಚಾರವಾಗಿ ಚಾರ್ಜ್ ಫ್ರೇಮ್ಗೆ ಫಿಸಿಕಲ್ ಆಗಿ ಅವರು ಹಾಜರಾಗಲೇಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಜೈಲಿಂದ ಇವತ್ತು ಹೊರಗಡೆ ಬಂದರು. ಇಷ್ಟು ದಿವಸ ಜೈಲಲ್ಲೇ ಇದ್ರು. ಜೈಲಿಂದ ಕೋರ್ಟ್ಗೆ ಇವತ್ತು ಬಂದಿರೋದು ದರ್ಶನ್. 81 ದಿನಗಳ ಬಳಿಕ ಬಂದಿದ್ದಾರೆ ಹೊರಗಡೆ. ಬೇರೆ ಬೇರೆ ಆಯಾಮದಲ್ಲಿ ಪ್ರಯತ್ನವನ್ನ ಪಟ್ಟರೂ ಕೂಡ ಅದು ಸಾಧ್ಯ ಆಗಿರಲಿಲ್ಲ. ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಜಡ್ಜ್ ಮುಂದೆ ವಿಷ ಕೊಟ್ಬಿಡಿ ಅಂತ ಕೇಳಿಕೊಂಡಿದ್ದಂತ ದರ್ಶನ್ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಇವತ್ತು ನೇರವಾಗಿ ಜಡ್ಜ್ ಎದುರೇ ನಿಂತ್ಕೊಳ್ತಾರೆ ಆರೋಪಿ ದರ್ಶನ್. A1 ಆರೋಪಿಯಿಂದ ಚಾರ್ಜ್ ಫ್ರೇಮಿಂಗ್ ಶುರುವಾಗುತ್ತೆ. 17ಕ್ಕೆ 17 ಜನ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ SK ಉಮೇಶ್ ಅವರು ಈಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. SK ಉಮೇಶ್ ಅವರು ನಮಸ್ಕಾರ. ನಮಸ್ಕಾರ. ಇವತ್ತು ಎಲ್ಲ ಆರೋಪಿಗಳಿಗೂ ಕೂಡ ಪ್ರಮುಖವಾದಂತ ದಿನ, ಬಿಗ್ ಡೇ ಅಂತ ಕರೀತಾರೆ. ನೀವು ಬೆಳಗ್ಗೆ ಕೂಡ ಮಾತಾಡ್ಬೇಕಾದ್ರೆ ಚಾರ್ಜ್ ಫ್ರೇಮಿಂಗ್ ಏನಕ್ಕೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರಿ. ಈಗ ಕೋರ್ಟ್ ಹಾಲಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಆರೋಪಿಗಳನ್ನ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ? ಅದೇ ಇವಾಗ ಹಿಯರಿಂಗ್ ಇದೆ, ಕರೀತಾರೆ ಇವಾಗ ಎಲ್ಲಾರನ್ನೂ ಕ್ಯೂಡ್ಗಳನ್ನ. ಅವರೆಲ್ಲ ಸಾಲಾಗಿ ಬಂದು ನಿಂತ್ಕೊಳ್ತಾರೆ. ಇದ್ರ ಪ್ರಕಾರ ಅವರ ನಂಬರ್ ಪ್ರಕಾರ ಬಂದು ನಿಂತ್ಕೊಳ್ತಾರೆ. ನಿಂತ್ಕೊಂಡಾದ್ಮೇಲೆ ಅವ್ರಿಗೆ ದೋಷಾರೋಪಣಾ ಪಟ್ಟಿ ಇದನ್ನ ನಿಮ್ಗೆ ಇದಿದೆ ಅಂತ ಹೇಳಿ ಚಾರ್ಜ್ನ A1 ಇಂದ A2 ವರ್ಗು ಎಲ್ರಿಗೂ ಮುಂದೆನೂ ಒಬ್ಬೊಬ್ಬರದೇ ಓದ್ತಾರೆ. ಅವರು ನಿನ್ ಮೇಲೆ ಏನ್ ಚಾರ್ಜ್ ಇದೆ, ನಿನ್ ಮೇಲೆ ಏನ್ ಚಾರ್ಜ್ ಇದೆ, ನಿನ್ ಮೇಲೆ ಏನ್ ಚಾರ್ಜ್ ಇದೆ ಅಂತ ಎಲ್ರಿಗೂ ಒಂದೇ ಸರಿ ಓದಿ ಮುಗಿಸಲ್ಲ. ಪ್ರತಿಯೊಂದು ಇವ್ರಿಗೂ ಚಾರ್ಜ್ಗಳನ್ನ ಓದಿ ಹೇಳ್ತಾರೆ. ಅವಾಗ ಅವನು ಅದನ್ನ ಕೇಳಿಸ್ಕೊಂಡು ಇಲ್ಲ ನಾನು ಮಾಡಿಲ್ಲನೋ ಇಲ್ಲ ಮಾಡಿದ್ದೀನಿ ಅಂತನೋ ಯಾವ್ದಾದ್ರು ಉತ್ತರ ಕೊಡ್ಬೇಕಾಗುತ್ತೆ. ಅವಾಗ ಅದು ಅಲ್ಲಿ ಚಾರ್ಜ್ ಇದ್ರೊಳಗಡೆ ಆರ್ಡರ್ ಶೀಟಲ್ಲಿ ಮೆನ್ಷನ್ ಮಾಡ್ತಾರೆ ಸಾಹೇಬ್. ಪೂರ್ತಿ ಅದಕ್ಕೆ ಟೈಮ್ ತಗೊಳುತ್ತೆ. ಯಾಕೆ ಅಂತಂದ್ರೆ ಎಲ್ಲಾ ಚಾರ್ಜ್ಗಳು ಅಷ್ಟು ಜನಕ್ಕೆ ಓದಿ ಹೇಳ್ಬೇಕಾದ್ರೆ ನನ್ನ ಲೆಕ್ಕದಲ್ಲಿ ಮಿನಿಮಮ್ 2 hours ಆದ್ರೂ ಬೇಕೇ ಬೇಕಾಗುತ್ತೆ. ಅದು ಮಾಡಿ ಇವತ್ತು ಅವರು ಅಡ್ವೊಕೇಟ್ ಅವ್ರ ಪರನೂ ಡಿಫೆನ್ಸ್ ಕೌನ್ಸಿಲ್ ಪರವಾಗೂ ಅಲ್ಲಿ ಇರ್ತಾರೆ, ಏನ್ ಹೇಳ್ತಾರೆ ಅನ್ಬಿಟ್ಟು ಅಂತ. ಅವು ಮಾಡಿದೀವಿ ಇಲ್ಲ ಅಂದ್ರೆ ಇಲ್ಲ ನಮ್ಗೆ ಗೊತ್ತಿಲ್ಲ ಸುಳ್ಳು ಅಂತ ಹೇಳ್ತಾರೆ. 2ರಲ್ಲಿ 1 ಅದ್ರ ಪ್ರಕಾರ ದಾಖಲಾಗ್ತದೆ. ಅಷ್ಟಾದ್ಮೇಲೆ ನೆಕ್ಸ್ಟ್ ಅವ್ರನ್ನ ಕಳಿಸ್ಬಿಡ್ತಾರೆ ಮುಂದೆ ಒಂದು ಡೇಟ್ ಕೊಟ್ಟು. ನೆಕ್ಸ್ಟ್ ಡೇಟಲ್ಲಿ ಯಾವ ಡೇಟ್ಗಳು ನೋಡಿಕೊಂಡು ಅಕಾಮಡೇಟ್ ಕೋರ್ಟ್ದು ಏನು ಡೇಟ್ ಬರುತ್ತೋ ಅದನ್ನ ನೋಡಿಕೊಂಡು ಟ್ರಯಲ್ ಫಿಕ್ಸ್ ಮಾಡ್ತಾರೆ. ಅದಕ್ಕೆ ಮಾಡಿ ಒಂದು ಸ್ಟೇಟ್ಮೆಂಟ್ಸ್ ಅಂತಾನು ನಡೀತದೆ. ಅದು ಅದಾದ್ಮೇಲೆ ಏನೇನು ಆರೋಪಿತರಿಗೆ ಸ್ಟೇಟ್ಮೆಂಟ್ ಮಾಡಿ ಅದನ್ನು ಒಂದು ಆಗುತ್ತೆ. ಅದಾದ್ಮೇಲೆ ಟ್ರಯಲ್ ಫಿಕ್ಸ್ ಆಗುತ್ತೆ. ಟ್ರಯಲ್ ಫಿಕ್ಸ್ ಆದ್ಮೇಲೆ ಅದು ಎಲ್ಲ ಸಾಕ್ಷ್ಯಾಧಾರಗಳು ಸಾಕ್ಷಿಗಳು ಬಂದು ಅದನ್ನ ರುಜುವಾತ್ಪಡಿಸುವಂತ ಜವಾಬ್ದಾರಿ ಎಲ್ರಿಗೂ ಇರುತ್ತೆ. ಆ ಕಾರಣಕ್ಕೆ ಇನ್ ಮುಂದೆ ಬರ್ತಕ್ಕಂಥ ಎಲ್ಲಾ ಪ್ರಕ್ರಿಯೆಗಳು ಬಹಳ ಇಂಪಾರ್ಟೆಂಟ್ ಪ್ರಕ್ರಿಯೆಗಳು ಆಗಿರ್ತವೆ. ಈಗ SK ಉಮೇಶ್ ಅವರೇ ನೋಡಿ, ಈಗ ಇವತ್ತು ಚಾರ್ಜ್ ಫ್ರೇಮಿಂಗ್ ಆಗುತ್ತೆ. ಒಬ್ಬೊಬ್ಬ ಆರೋಪಿಗಳದ್ದು FIR ಚಾರ್ಜ್ ಶೀಟ್ ಅಲ್ಲಿ ಏನು ಉಲ್ಲೇಖ ಆಗಿದೆ ಸೆಕ್ಷನ್ಗಳನ್ನ ಅದನ್ನ ಓದ್ತಾ ಅದನ್ನ ನಿಮ್ಗೆ ಈ ಸೆಕ್ಷನ್ ಅಲ್ಲಿ ಈ ಚಾರ್ಜ್ ಹಾಕ್ತೀವಿ ಅಂತ ಹೇಳ್ತಾ ಹೋಗ್ತಾರೆ. ಒಂದು ವೇಳೆ ಅವರು ಇಲ್ಲ ನಮಗೂ ಈ ಸೆಕ್ಷನ್ಗೂ ಸಂಬಂಧನೇ ಇಲ್ಲ, ನಾವು ಭಾಗಿನೇ ಆಗಿಲ್ಲ ಅಂತ ಹೇಳ್ತಾರೆ, ಆಗ ವಕೀಲರು ಕೂಡ ವಾದವನ್ನ ಮಂಡಿಸ್ತಾರೆ. ಆ ಸಂದರ್ಭದಲ್ಲಿ ತನಿಖಾಧಿಕಾರಿ ಏನಾದ್ರೂ ಪ್ರಶ್ನೆ ಮಾಡ್ತಾರಾ? ಇಲ್ಲ, ಇವತ್ತು ನಡೆಯುವಂತ ಪ್ರಕ್ರಿಯೆ ಬಹಳ ಸ್ಪೆಸಿಫಿಕ್ ಆಗಿರ್ತದೆ. ಯಾರು ಇದ್ರಲ್ಲಿ ಭಾಗಿದಾರರಾಗಲ್ರು, ಯಾರೂ ಆರ್ಗ್ಯುಮೆಂಟ್ ಮಾಡೋಕ್ ಬರಲ್ಲ. ಇವತ್ತು ಈಗಾಗಲೇ ರೆಡಿ ಮಾಡಿಕೊಂಡು ಚಾರ್ಜಸ್ ನ ಬಂದಿರ್ತಾರೆ ಜಡ್ಜ್ ಅವರು, ಯಾರ್ಯಾರ ಮೇಲೆ ಏನೇನು ಅಂತ. ಅದ್ರ ಪ್ರಕಾರನೇ ಅವ್ರ ಮುಂದೆ ಓದಿ ಹೇಳ್ತಾರೆ, ಇದು ನೀನ್ ಮಾಡಿದ್ಯಾ ಇಲ್ವಾ, ಮಾಡಿದ್ಯಾ ಇಲ್ವಾ ಅಂತ. ಹೌದು ಇಲ್ಲ ಅಂತ ಹೇಳ್ತಾರೆ ಅವ್ರು. 2 ಪ್ರಶ್ನೆ, ಸುಳ್ಳು ಇಲ್ಲ ನಾನು ಮಾಡಿಲ್ಲ ಮಾಡಿದ್ದೀನಿ ಇಷ್ಟೇ. ಅದನ್ನ ರೆಕಾರ್ಡ್ ಮಾಡ್ಕೊಳ್ತಾರೆ ಅಷ್ಟೇ.
ಈ ಯಾವುದೇ ತರವಾದಂಥದ್ದು ಈಗ ಡಿಫೆನ್ಸ್ ಕೌನ್ಸಿಲ್ ಇಲ್ಲಿ ಪಾತ್ರ ಇರಲ್ಲ ಇವತ್ತು. ಎಲ್ಲ ನೇರವಾದಂಥ ಜಡ್ಜು ಮತ್ತೆ ಆರೋಪಿತರುಗಳ ಸಂಬಂಧ ಅಷ್ಟೇ. ಅದು ಪೂರ್ಣ ಪ್ರಮಾಣದಲ್ಲಿ ಅದರ ರೆಕಾರ್ಡ್ ಮಾಡಿ ಡೇಟ್ ಕೊಟ್ಟು ಕಳಿಸ್ಕೊಡ್ತಾರೆ ಅವ್ರಿಗೆ. ಅದು ಬಿಟ್ಟರೆ ಬೇರೆ ಇನ್ನೇನು ಇವತ್ತು ಪ್ರಕ್ರಿಯೆ ನಡೆಯಲ್ಲ. ಯಾವುದೇ ತರವಾದಂಥ ನ್ಯಾಯಾಲಯದಲ್ಲಿ ಯಾವುದೇ ತರವಾದಂಥ ಮಾತುಕತೆಗಳು ಸಹ ಅಲ್ಲಿ ಆರ್ಗ್ಯುಮೆಂಟ್ಗಳೇ ಆಗಲಿ ನಡೀತಿಲ್ಲ. ಸೊ ಈಗ ಒಂದು ವಿಚಾರ ಸರ್, ಯಾವ್ಯಾವ ಸೆಕ್ಷನ್ಗೆ ಏನೇನು ಎಷ್ಟು ವರ್ಷ ಶಿಕ್ಷೆ ಇರುತ್ತೆ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಈಗ ಒಂದು ವೇಳೆ ತಾನು ಇದರಲ್ಲಿ ಭಾಗಿನೇ ಆಗಿಲ್ಲ, ಸುಮ್ಮನೆ ತನಿಖಾಧಿಕಾರಿಗಳು ಇಲ್ಲ ನಮ್ಮನ್ನ ಈ ಸೆಕ್ಷನ್ ಅನ್ನು ನಮಗೆ ಎಳೆದು ತಂದು ಹಾಕಿದ್ದಾರೆ ಅಂತಂದು 81 ದಿನಗಳ ಬಳಿಕ ಜೈಲಿನಿಂದ ಹೊರ ಬಂದಿರುವ ಆರೋಪಿ ದರ್ಶನ್ ಪೊಲೀಸರ ಜೊತೆ ಚರ್ಚೆ ಮಾಡುತ್ತಲೇ ಕೋರ್ಟ್ನತ್ತ ತೆರಳಿದ ದರ್ಶನ್. ನ್ಯಾಯಾಲಯದ ಒಳಗೆ ತೆರಳಿದಂತ ಆರೋಪಿ ದರ್ಶನ್ 81 ದಿನಗಳ ಬಳಿಕ ಜೈಲಿನಿಂದ ಹೊರ ಬಂದಿರುವ ದರ್ಶನ್ ಇಷ್ಟು ದಿನ ಕೋರ್ಟ್ಗೆ ಹಾಜರಾಗುವ ಸಂದರ್ಭದಲ್ಲೂ ಕೂಡ ವರ್ಚುವಲ್ ಆಗಿ ಹಾಜರಾಗ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗ್ತಾ ಇದ್ದಂತ ಎರಡನೇ ಆರೋಪಿ ಆಗಿರುವಂತ ದರ್ಶನ್ ಇವತ್ತು ಚಾರ್ಜ್ ಫ್ರೇಮ್ ಆಗುತ್ತೆ. ಕೇಂದ್ರ ಕಾರಾಗೃಹದಲ್ಲಿದ್ದಂತಹ ದರ್ಶನ್ ಇಷ್ಟು ದಿನ ಹೊರಗಡೆ ಬಂದೇ ಇರಲಿಲ್ಲ. ಆದ್ರೆ ಇವತ್ತು ಕೋರ್ಟ್ನ ವಿಚಾರವಾಗಿ ಚಾರ್ಜ್ ಫ್ರೇಮ್ಗೆ ಫಿಸಿಕಲ್ ಆಗಿ ಅವರು ಹಾಜರಾಗಲೇಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಜೈಲಿಂದ ಇವತ್ತು ಹೊರಗಡೆ ಬಂದರು. ಇಷ್ಟು ದಿವಸ ಜೈಲಲ್ಲೇ ಇದ್ರು. ಜೈಲಿಂದ ಕೋರ್ಟ್ಗೆ ಇವತ್ತು ಬಂದಿರೋದು ದರ್ಶನ್. 81 ದಿನಗಳ ಬಳಿಕ ಬಂದಿದ್ದಾರೆ ಹೊರಗಡೆ. ಬೇರೆ ಬೇರೆ ಆಯಾಮದಲ್ಲಿ ಪ್ರಯತ್ನವನ್ನ ಪಟ್ಟರೂ ಕೂಡ ಅದು ಸಾಧ್ಯ ಆಗಿರಲಿಲ್ಲ. ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಜಡ್ಜ್ ಮುಂದೆ ವಿಷ ಕೊಟ್ಬಿಡಿ ಅಂತ ಕೇಳಿಕೊಂಡಿದ್ದಂತ ದರ್ಶನ್ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಇವತ್ತು ನೇರವಾಗಿ ಜಡ್ಜ್ ಎದುರೇ ನಿಂತ್ಕೊಳ್ತಾರೆ ಆರೋಪಿ ದರ್ಶನ್. A1 ಆರೋಪಿಯಿಂದ ಚಾರ್ಜ್ ಫ್ರೇಮಿಂಗ್ ಶುರುವಾಗುತ್ತೆ. 17ಕ್ಕೆ 17 ಜನ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ SK ಉಮೇಶ್ ಅವರು ಈಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. SK ಉಮೇಶ್ ಅವರು ನಮಸ್ಕಾರ. ನಮಸ್ಕಾರ. ಇವತ್ತು ಎಲ್ಲ ಆರೋಪಿಗಳಿಗೂ ಕೂಡ ಪ್ರಮುಖವಾದಂತ ದಿನ, ಬಿಗ್ ಡೇ ಅಂತ ಕರೀತಾರೆ. ನೀವು ಬೆಳಗ್ಗೆ ಕೂಡ ಮಾತಾಡ್ಬೇಕಾದ್ರೆ ಚಾರ್ಜ್ ಫ್ರೇಮಿಂಗ್ ಏನಕ್ಕೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರಿ. ಈಗ ಕೋರ್ಟ್ ಹಾಲಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಆರೋಪಿಗಳನ್ನ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ? ಅದೇ ಇವಾಗ ಹಿಯರಿಂಗ್ ಇದೆ, ಕರೀತಾರೆ ಇವಾಗ ಎಲ್ಲಾರನ್ನೂ ಅಕ್ಯೂಡ್ಗಳನ್ನ. ಅವರೆಲ್ಲ ಸಾಲಾಗಿ ಬಂದು ನಿಂತ್ಕೊಳ್ತಾರೆ. ಇದ್ರ ಪ್ರಕಾರ ಅವರ ನಂಬರ್ ಪ್ರಕಾರ ಬಂದು ನಿಂತ್ಕೊಳ್ತಾರೆ. ನಿಂತ್ಕೊಂಡಾದ್ಮೇಲೆ ಅವ್ರಿಗೆ ದೋಷಾರೋಪಣಾ ಪಟ್ಟಿ ಇದನ್ನ ನಿಮಗೆ